ಓಕೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಸಿ.ಟಿ. ರವಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕರ್ನಾಟಕದ ಆನೆ ಕೇರಳದ ಆನೆ ಅಂತ ಏನು ಬೋರ್ಡ್ ಹಾಕೊಂಡಿರುತ್ತಾ ಅಂತ. ಆನೆ ಕರ್ನಾಟಕದ್ದು, ಕೇರಳದ್ದು, ತಮಿಳುನಾಡದ್ದು ಅಂತ ಏನಾದ್ರು ಸೀಲ್ ಹಾಕಿದಾರ? ಪರಿಹಾರ ಕೊಡಬೇಕಾಗಿರೋದು ಕೇರಳ ಸರ್ಕಾರ. ಅವ್ರು ಇವ್ರು ಕೊಟ್ಟಿದ್ದಾರೆ. ಹೈಕಮಾಂಡನ್ನು ಮೆಚ್ಚಿಸೋದಕ್ಕೆ ಕರ್ನಾಟಕದ ಹಣವನ್ನು ಬಳಸ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟಿದೆ ಅಂತ ಸಿ.ಟಿ. ರವಿ ಅವರು ಕಿಡಿಕಾರಿದ್ದಾರೆ. ಘಟನೆ ನಡೆದಿರೋದು ಕೇರಳದಲ್ಲಿ. ಮಜಾ ಅಂದರೆ ಕರ್ನಾಟಕದ ಆನೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಆನೆ, ಕೇರಳದ ಆನೆ, ತಮಿಳುನಾಡು ಆನೆ ಅಂತ ಯಾವಾಗ ವರ್ಗೀಕರಣ ಮಾಡಿದ್ರು? ಯಾವಾಗ ಕರ್ನಾಟಕದ ಆನೆ ಅನ್ನೋದಕ್ಕೆ ಏನಾದರೂ ಆನೆಗಳ ಗಣತಿ ಮಾಡಿ ಇದು ಕರ್ನಾಟಕದ್ದು ಅಂತ ಸೀಲ್ ಹಾಕಿದಾರಾ? ನಾಚಿಕೆಗೇಡಿನ ಸಂಗತಿ. ಇವರು ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ, ಇವರು ಹೈಕಮಾಂಡ್ ಆದೇಶ ಪಾಲಿಸೋದಕ್ಕೆ ಕರ್ನಾಟಕದ ರಾಜ್ಯದ ತೆರಿಗೆ ಹಣವನ್ನು ಇವರು ರಾಜಕೀಯ ಹಿತಾಸಕ್ತಿಗಾಗಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ರು. ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿದರು. ಕರ್ನಾಟಕದ ಜನರ ತೆರಿಗೆ ಹಣನ ನೀವು ನಿಮ್ಮ ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ ಕೇರಳಕ್ಕೆ ಕೊಡ್ತಾ ಇದ್ದೀರಿ ಅಂದರೆ ನಾಚಿಕೆ ಆಗಲ್ವ ನಿಮಗೆ? ಇದೊಂದು ಮಾಡಿರೋದೊಂದು ತಪ್ಪು ಪ್ರಾಕ್ಟೀಸು. ಅಂದರೆ ಕೇರಳದಲ್ಲಿ ಇವ್ರದ್ದೇ ಇಂಡಿ ಮೈತ್ರಿಕೂಟ ಸರ್ಕಾರ ಇದೆ. ಅವ್ರ ಹತ್ರ ಹೇಳಿ ಪರಿಹಾರ ಕೊಡಿಸೋ ಯೋಗ್ಯತೆ ಇವ್ರ ನಾಯಕರುಗಳಿಗಿಲ್ವಾ? ಇವ್ರದ್ದೇ ಇರೋದು, ಇವ್ರದ್ದೇ ಇಂಡಿ ಮೈತ್ರಿಕೂಟ. ಕಮ್ಯುನಿಸ್ಟು, ಕಾಂಗ್ರೆಸ್ಸು ಎಲ್ಲ ದೆಹಲಿನಲ್ಲಿ ಬಂದು BJP ವಿರುದ್ಧ, ಮೋದಿ ವಿರುದ್ಧ ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಸರ್ಕಾರ ಕೇಳಿ ಪರಿಹಾರ ಕೊಡಿಸೋಷ್ಟು, ಕೇರಳ ಸರ್ಕಾರ ಕೇಳಿ ಪರಿಹಾರ ಕೊಡಿಸೋಕ್ಕೂ ಆಗದೇ ಇರೋಷ್ಟು ನಿಮ್ಮ ನಾಯಕ ರಾಹುಲ್ ಗಾಂಧಿಯವರು ದುರ್ಬಲರ? ಅಥವಾ ನಿಮ್ಮ ವೇಣುಗೋಪಾಲದಲ್ಲಿ ಏನು ಕೇರಳದಲ್ಲಿ ಏನೂ ನಡೆಯೋದಿಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕರ್ನಾಟಕದ ಖಜಾನೆ ಖಾಲಿ ಮಾಡೋಣ ಅನ್ನುವಂಥ ಒಂದು ರಾಂಗ್ ಪ್ರಾಕ್ಟೀಸಿಗೆ ಹೊಟ್ಟಿದ್ದೀರಾ? ಇದೊಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ರಾಜಕೀಯ ಹಿತಾಸಕ್ತಿ ಕಾಪಾಡಿಕೊಳ್ಳೋಕ್ಕೆ ನಾಂದಿ ಹಾಡಿದ್ದಾರೆ. ಮತ್ತು ತನ್ನ ಕಾಂಗ್ರೆಸ್ನ ಅಧಿನಾಯಕನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋಕ್ಕೆ ಅಂತ ಈ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಇದೊಂದು ಕೆಟ್ಟ ಸಂಪ್ರದಾಯ. ಈ ಒಂದು ವರ್ಷದಲ್ಲಿ ಹಲವಾರು ಕೆಟ್ಟ ಸಂಪ್ರದಾಯಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೀಠಿಕೆ ಹಾಕಿದೆ. ಇದು ಸರಿಯಾದ ಕ್ರಮ ಅಲ್ಲ.